ನಾವೆಲ್ಲಿ ಗಮನಿಸಬೇಕಾದ ವಿಚಾರವೇನೆಂದರೆ ಈ ಧರ್ಮಗಳು ನಮ್ಮಲ್ಲಿ ಯಾವುದನ್ನು ಕಲಿಸ್ತಾ ಇದೆ, ಹೃದಯಗಳನ್ನು ಬೆಸೆಯುವಂತಹ ಯಾತ್ರೆಯ ಉದ್ದೇಶವೇನು? ಸಹೋದರ ಗಮನಿಸಬೇಕು. ಒಬ್ಬ ಆರೋಗ್ಯವನ್ನು ಕಾಪಾಡಲು ಒಂದು ದಿನಕ್ಕೆ ಕನಿಷ್ಠ 10,000 ಹೆಜ್ಜೆಗಳನ್ನು ಇಡಬೇಕು ಅಂತ ವೈದ್ಯಶಾಸ್ತ್ರ ಹೇಳುವಾಗ, ಈ ದೇಶದಲ್ಲಿ ಈ ನಾಡಿನಲ್ಲಿ ಕಲುಷಿತ ವಾತಾವರಣವನ್ನ ಸಂಪೂರ್ಣವಾಗಿ ಹೋಗಲಾಡಿಸಿ ಮೊನ್ನೆ ಕುಂದಾಪುರದಿಂದ ಆರಂಭಗೊಂಡ ಯಾತ್ರೆ ಸಾವಿರಾರು ಮಂದಿ ಕಾರ್ಯಕರ್ತರು ಕೋಟ್ಯಂತರ ಹೆಜ್ಜೆಗಳನ್ನು ಹಾಕುವ ಮೂಲಕ ಈ ದೇಶದಲ್ಲಿ ಒಂದು ಉಜ್ವಲವಾದಂತಹ ಸೌಹಾರ್ದದ ಒಂದು ಆರೋಗ್ಯದ ಸಮಾಜವನ್ನು ಸೃಷ್ಟಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಈ ದೇಶ ನಾವು ಗಮನಿಸಬೇಕು. ನಾವಿಲ್ಲಿ ಒಗ್ಗೂಡಿರುವ ಕಿಲ್ಲೆ ಮೈದಾನ ಸ್ವಾತಂತ್ರ್ಯ ಹೋರಾಟಗಾರ ದೇಶಭಕ್ತ NS ಕಿಲ್ಲೆಯವರ ನಾಮಧೇಯದಲ್ಲಿ ಈ ಮೈದಾನವನ್ನು ರೂಪಿಸಲಾಗಿದೆ. ನಮ್ಗೆ ಗೊತ್ತಿದೆ, ಮಹಾತ್ಮ ಗಾಂಧೀಜಿಯವರು ಈ ನಾಡಿಗೆ ಬಂದಿದ್ರು, ಪುತ್ತೂರಿಗೆ ಬಂದಿದ್ರು. ಅವರು ಸ್ವಾತಂತ್ರ್ಯ ಸಂಗ್ರಾಮದ ಅಂಗವಾಗಿ ದೇಶಾದ್ಯಂತ ನಡೆದಂತಹ ಯಾತ್ರೆ ಅಂಗವಾಗಿ ಪುತ್ತೂರಿಗೂ ಕಾಲಿಟ್ಟಿದ್ರು. ಅಂತಹ ಒಂದು ಉಜ್ವಲವಾದ ಭೂಮಿಯಲ್ಲಿ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣುವ, ಗೌರವದಿಂದ ಕಾಣುವಂತಹ ಒಂದು ವಾತಾವರಣ ನಮ್ಮಿಂದ ಬರಬೇಕಾಗಿದೆ. ಆದ್ದರಿಂದ ಈ ನಡಿಗೆಯ ಮೂಲಕ ಇದನ್ನೇ ನಾವು ಉದ್ದೇಶಿಸ್ತಾ ಇದ್ದೇವೆ. ಸಹೋದರರು ಗಮನಿಸಬೇಕು, ನಮ್ಮ ದೇಶದಲ್ಲಿ ಅನೇಕ ರೀತಿಯ ಅನಾಹುತಗಳು ಹಲವಾರು ಕಾಲಗಳಲ್ಲಿ ನಡೆದರೂ ಕೂಡ ಈ ದೇಶಕ್ಕೆ ಒಂದು ಉಜ್ವಲವಾದ ಪರಂಪರೆಯನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅದೇನೆಂದರೆ ಸೆಕ್ಯುಲರಿಸಂ ಮತ್ತು ಸೋಷಿಯಲಿಸಂನ ಒಂದು ಪರಂಪರೆ. ನಮ್ಮ ಭಾರತದ ಸಂವಿಧಾನದ ಪೀಠಿಕೆಯನ್ನು ಇಲ್ಲಿ ವಾಚಿಸಿದಾಗ ಆ ಪೀಠಿಕೆಯಲ್ಲಿ ಈ ದೇಶ ಸೋಷಿಯಲಿಸ್ಟ್ ಸೆಕ್ಯುಲರ್ ಎನ್ನುವುದನ್ನ ಇಲ್ಲಿ ಉಲ್ಲೇಖ ಮಾಡಲಾಯಿತು. ಇಂತಹ ಸೋಷಿಯಲಿಸಂ ಮತ್ತು ಸೆಕ್ಯುಲರಿಸಂ ಭಾರತದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವಾಗ ಸೇರಿಸಿದ್ದಾರೆ ಎನ್ನುವುದು ಮುಖ್ಯವಲ್ಲ. ಅದೇ ಸಂದರ್ಭದಲ್ಲಿ ಪುರಾತನವಾದ ಕಾಲಘಟ್ಟಗಳಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಂದ ಆರಂಭಗೊಂಡ 6,000 ವರ್ಷಗಳ ಸುದೀರ್ಘವಾದ ಇತಿಹಾಸವನ್ನು ಹೊಂದಿರುವ ಈ ದೇಶದಲ್ಲಿ ಹಲವಾರು ಶತಕಗಳಿಂದ ಸಹಸ್ರಮಾನಗಳಿಂದ ಕೂಡಿ ಬಾಳುವಂತಹ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇಂದು ಮುಸಲ್ಮಾನರಿಗೆ ಮುಸಲ್ಮಾನ್, ಹಿಂದುವಿಗೆ, ಕೈಸರಿಗೆ, ಬುದ್ಧರಿಗೆ, ಜೈನರಿಗೆ, ಧರ್ಮ ಉಳ್ಳವನಿಗೆ ಇಲ್ಲದವನಿಗೆ ಪ್ರತಿಯೊಬ್ಬರಿಗೂ ಕೂಡ ಆಸರೆಯಾಗಿ ಈ ಜಗತ್ತಲ್ಲಿ ಪರಸ್ಪರ ಎಲ್ಲರೂ ಕೂಡ ಇಂಟರ್ ಡಿಪೆಂಡೆಂಟ್ಗಳಾಗಿ ಬಾಳಿದ್ದಾರೆ. ಅಂತಹ ಒಂದು ಬಾಳ್ವಿಕೆ ಮಾತ್ರ ಈ ಜಗತ್ತಲ್ಲಿ ಯಾರಿಗೂ ಸಾಧ್ಯ. ಈ ನಿಟ್ಟಿನಲ್ಲಿ ಸಹೋದರರೇ, ಏನಾದರೂ ಸಮಸ್ಯೆಗಳು ಬರುವ ಸಂದರ್ಭಗಳಲ್ಲಿ ಎಲ್ಲಾ ಧರ್ಮೀಯ ಮುಖಂಡರನ್ನು ಸೇರಿಸಿಕೊಂಡು, ಮುಖ್ಯವಾಗಿ ವೇದಿಕೆಯನ್ನು ನಾವು ರಾಜಕೀಯ ಮುಕ್ತ ವೇದಿಕೆಯನ್ನು ಮಾಡಿದ್ದೇವೆ. ಮಂತ್ರಿಗಳನ್ನು ಆಹ್ವಾನ ಮಾಡಿಲ್ಲ, ಜನಪ್ರತಿನಿಧಿಗಳನ್ನು ನಾವು ಅವರ ವೈಯಕ್ತಿಕವಾದ ಪ್ರಭಾವದಿಂದ ಆಹ್ವಾನಿಸಿದ್ದೇ ಹೊರತು ರಾಜಕೀಯ ದೃಷ್ಟಿಕೋನದಿಂದ ಯಾರಿಗೂ ಆಹ್ವಾನ ಕೊಟ್ಟಿಲ್ಲ. ಯಾಕೆಂದ್ರೆ ಧಾರ್ಮಿಕವಾದ ಅಭಿಪ್ರಾಯ ವ್ಯತ್ಯಾಸಗಳನ್ನು ಪರಸ್ಪರ ಮಾತನಾಡಿ ಪರಿಹಾರ ಮಾಡಲಿಕ್ಕೆ ಧಾರ್ಮಿಕ ಮುಖಂಡರು ಬೇಕು. ಅವರು ಧಾರ್ಮಿಕ ವಿದ್ವಾಂಸರಾಗಬೇಕಾಗಿಲ್ಲ. ಧಾರ್ಮಿಕವಾದಂತಹ ಒಂದು ಕ್ಷೇತ್ರಕ್ಕೆ ನೇತೃತ್ವ ಕೂಡ ಈಶ್ವರ ಭಟ್ರಲ್ಲಿ ಸುಂದರವಾಗಿ ಮಾತನಾಡಿದರು. ಸರ್, ಬಹಳ ಸುಂದರವಾಗಿ ಮಾತನಾಡಿದರು. ಅಂತಹ ಧರ್ಮನಿಷ್ಠವಾದ ಸಮಾಜದ ಜಾಗೃತಿಗಾಗಿ ಇವತ್ತು ನಾವು ಮಾತನಾಡಬೇಕಾಗಿದೆ. ಜಗತ್ಪ್ರಸಿದ್ಧ ವಿಜ್ಞಾನಿಯಾಗಿದ್ದ ಸ್ಟೀಫನ್ ಹಾಕಿಂಗ್ ಒಂದು ಮಾತನ್ನು ಹೇಳಿದರು. ಅದೇನೆಂದರೆ, ವರ್ಲ್ಡ್ಸ್ ಪ್ರಾಬ್ಲಮ್ ಕುಡ್ ಬಿ ಸಾಲ್ವ್ಡ್ ಇಫ್ ಕೆಪ್ಟ್ ಇಟ್ ಟಾಕಿಂಗ್. ಜಗತ್ತಿನ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ದೊಂಬಿಗಳಿಂದ ಸಾಧ್ಯವಿಲ್ಲ, ಮಚ್ಚುಗಳಿಂದ ಸಾಧ್ಯವಿಲ್ಲ, ಕತ್ತಿಗಳಿಂದ ಸಾಧ್ಯವಿಲ್ಲ, ಶಸ್ತ್ರಾಸ್ತ್ರಗಳಿಂದ ಸಾಧ್ಯವಿಲ್ಲ. ಜಗತ್ತಿನ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಅತ್ಯಂತ ಶ್ರೇಷ್ಠವಾದ ಬಲಿಷ್ಠವಾದ ವೆಪನ್ ಎಂದರೆ ಅದು ಮಾತು. ಮಾತಿನಿಂ ಮಗೆಬಲೆಯು, ಮಾತಿನಿಂ ಹಗೆಬಲೆಯು, ಮಾತೆ ಮಾಣಿಕ್ಯ ಲೋಕಕ್ಕೆ, ಮಾತೆ ಸರ್ವ ಸಂಪದ ಅಂತ ಸರ್ವಜ್ಞ ಹೇಳಿರುವಾಗ ಇವತ್ತು ನಾವು ಮಾತನಾಡಬೇಕು. ಹಿಂದೂ ಧರ್ಮದ ಅತ್ಯಂತ ಪರಮಶ್ರೇಷ್ಠವಾದ ಸಹಿಷ್ಣುತೆಯ ಸಂದೇಶಗಳು ಈ ನಾಡಿನಾದ್ಯಂತ ಮೊಳಗಬೇಕು. 6 ಲಕ್ಷಕ್ಕಿಂತ ಹೆಚ್ಚು ಮಸೀದಿಗಳು ಈ ದೇಶದಲ್ಲಿ ಎನ್ನುವ ಅಧಿಕೃತವಾದ ಲೆಕ್ಕ. 6 ಲಕ್ಷಕ್ಕಿಂತ ಹೆಚ್ಚು ಮಸೀದಿಗಳು ಮೊಹಮ್ಮದ್ ಪೈಗಂಬರವರ ನಂತರ ಈ ದೇಶದಲ್ಲಿ ನಿರ್ಮಾಣವಾದರೆ ಆ ಎಲ್ಲ ಮಸೀದಿಗಳ ಅತ್ಯಂತ ಮೊಟ್ಟಮೊದಲ ಮಸೀದಿ, ಆ ಮಸೀದಿ ನಮ್ಮ ನೆಲೆಯ ಕೇರಳದ ತ್ರಿಶೂರ್ ಜಿಲ್ಲೆಯ ಕೊಡಂಗಲ್ಲೂರು ಎಂಬಲ್ಲಿ ನಿರ್ಮಾಣ ಮಾಡಿದಾಗ ಆ ಮಸೀದಿಗೆ ಜಾಗ ಕೊಟ್ಟವರು ಹಿಂದೂಗಳಾಗಿದ್ದರು. ಅಲ್ಲಿ ಶ್ರಮದಾನಗಳನ್ನು ಮಾಡಿ ನಿರ್ಮಾಣ ಕಾರ್ಯಕ್ರಮಗಳಲ್ಲಿ ಭಾಗಿಯಾದವರು ಹಿಂದೂಗಳಾಗಿದ್ದರು. ಮತ್ತೊಂದು ವಿಚಾರವನ್ನು ಹೇಳಬೇಕು, ಆ ಮಸೀದಿಯ ನಾಮ ಕೂಡ ಚೇರಮಾನ್ ಜುಮಾ ಮಸೀದ್ ಎನ್ನುವ ಹೆಸರಲ್ಲಿ ಒಬ್ಬ ಹಿಂದೂ ರಾಜನ ಹೆಸರಲ್ಲಿದೆ ಎನ್ನುವುದು ಸಾವಿರಾರು ವರ್ಷಗಳಿಂದ ಈ ದೇಶ ಕಾಪಾಡಿಕೊಂಡು ಬಂದ ಉಜ್ವಲವಾದ ಸೌಹಾರ್ದದ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಮಾದರಿಯಾಗಿತ್ತು. ಸಹೋದರರೇ ಗಮನಿಸಬೇಕು, ಹೆಚ್ಚಾಗಿ ಈ ಸಂದರ್ಭದಲ್ಲಿ ಮಾತನಾಡುವುದಿಲ್ಲ. ಇವತ್ತು ನಾವೆಲ್ಲರೂ ಇಲ್ಲಿ ಒಟ್ಟು ಸೇರಿದ್ದೇವೆ ಮಾನವತೆಯನ್ನು ಬೆಂಬಲಿಸುವುದಕ್ಕಾಗಿ. ಮಾನವತೆಗಿಂತ ಶ್ರೇಷ್ಠವಾದ ಒಂದು ಧರ್ಮ ಈ ಜಗತ್ತಲ್ಲಿಲ್ಲ ಅಂತ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ದಕ್ಷಿಣ ಜಿಲ್ಲೆಯವರಾದ ಜಗತ್ಪ್ರಸಿದ್ಧ ಕಾರ್ಡಿಯಾಲಜಿಸ್ಟ್, ಬೆಂಗಳೂರಿನ ನಾರಾಯಣ ಹೃದಯಾಲಯದ ಮುಖ್ಯಸ್ಥರಾದ ಡಾಕ್ಟರ್ ದೇವಿ ಶೆಟ್ಟಿಯವರು 1,000 ಮಂದಿ ಹೃದಯ ಶಸ್ತ್ರಕ್ರಿಯೆಯನ್ನು ಮಾಡಿದ ವ್ಯಕ್ತಿಯವರು. ಒಂದು ಸಂದರ್ಭದಲ್ಲಿ ಅವರ ಚೇಂಬರ್ಗೆ ಹೋಗಲಿಕ್ಕೆ ಅವಕಾಶ ಸಿಕ್ಕಾಗ ಆ ಸಂದರ್ಭದಲ್ಲಿ ಅವರ ಚೇಂಬರ್ನ ಹಿಂದುಗಡೆಯಲ್ಲಿ ಬರೆದಿತ್ತು. ನನಗೊಂದು ಕುತೂಹಲ ಇತ್ತು, ಸಾವಿರಾರು ಹೃದಯಗಳನ್ನು ಓಪನ್ ಸರ್ಜರಿ ಮಾಡಿರುವ ದೇವಿ ಶೆಟ್ಟಿಯವರು ಹೃದಯಾಂತರಾಳಗಳಲ್ಲಿ ಏನನ್ನು ಕಂಡಿರಬಹುದು ಅಂತ. ಆ ಸಂದರ್ಭದಲ್ಲಿ ದೇವಿ ಶೆಟ್ಟಿಯವರು ಕುಳಿತುಕೊಂಡಂತಹ ಚೇಂಬರ್ನ ಹಿಂಬದಿಯಲ್ಲಿ "ದೇರ್ ಇಸ್
ಓನ್ಲಿ ದ ಲ್ಯಾಂಗ್ವೇಜ್ ಆಫ್ ಹಾರ್ಟ್. ಒಂದೇ ಒಂದು ಭಾಷೆ, ಅದು ಹೃದಯದ ಭಾಷೆ ಅಂತ ಅವರಲ್ಲಿ ಬರೆದಿದ್ದರು. ಭಾರತ ದೇಶದಲ್ಲಿ 1700 ಭಾಷೆಗಳನ್ನಾಡುವಂತಹ ಜನರಿದ್ದಾರೆ. 22 ಭಾಷೆಗಳನ್ನು ಅಧಿಕೃತವಾಗಿ ಸಂವಿಧಾನ ಒಪ್ಪಿಕೊಂಡಿದೆ. ಈ ನಿಟ್ಟಿನಲ್ಲಿ 2000ರಷ್ಟು ಭಾಷೆಗಳನ್ನಾಡುವಂತಹ ಜನರು, ಒಟ್ಟಾರೆ ಜಗತ್ತಲ್ಲಿ ನೋಡಿದರೆ 7000ಕ್ಕಿಂತ ಹೆಚ್ಚು ಭಾಷೆಗಳನ್ನಾಡುವ ಜನರ ಮಧ್ಯೆ ಒಂದು ಭಾಷೆ ಮಾತ್ರ ಈ ನಾಡಿನ, ಈ ಜಗತ್ತಿನ, ಈ ಪ್ರಪಂಚದ ಶ್ರೇಷ್ಠವಾದ ಭಾಷೆ ಇದ್ದರೆ ಅದು ಹೃದಯದ ಭಾಷೆ ಎನ್ನುವ ಮಾತನ್ನ ಬಹಳ ಸ್ಪಷ್ಟವಾಗಿ ಹೃದಯ ಹೃದ್ರೋಗ ತಜ್ಞ ಬರೆದಿಟ್ಟಿದ್ದರೆ ಲಕ್ಷಾಂತರ ಮಂದಿ ಹೃದಯಗಳಲ್ಲಿ ಕಂಡಂತಹ ಒಂದು ಶ್ರೇಷ್ಠವಾದ ಸಂದೇಶವಾಗಿತ್ತದು. ಕೊನೆಯದಾಗಿ ಸಹೋದರರಿಂದ ಆಗಿಸಿ, ಇಂದು ಜುಲೈ 16 ಈ ದಿವಸ ಟೆಲಿವಿಷನ್ ಮುಂಭಾಗದಲ್ಲಿ ನಿಂತುಕೊಂಡು ಲಕ್ಷಾಂತರ ಕೋಟ್ಯಂತರ ಜನರು ಯಮನ್ನಲ್ಲಿ ಒಬ್ಬ ಹೆಣ್ಣು ಮಗಳ ಹ್ಯಾಂಗ್ ಹಾಕುವುದನ್ನ, ಗಲ್ಲು ಶಿಕ್ಷೆಗೆ ಗುರಿಪಡಿಸುವುದನ್ನು ಕಾಣುವಂತಹ ಒಂದು ದಿವಸವಾಗಿತ್ತು. ಜುಲೈ 16ರಂದು ಯಮನ್ನಲ್ಲಿ ನಿಮಿಷ ಪ್ರಿಯ ಎನ್ನುವ ಒಬ್ಬ ಹೆಣ್ಣು ಮಗಳನ್ನ, ಆಕೆಯನ್ನ ವಧ ಶಿಕ್ಷೆಗೆ ಗುರಿಪಡಿಸುವಂತಹ ಒಂದು ದಿನವಾಗಿತ್ತು. ನಮ್ಗೆ ಗೊತ್ತಿದೆ, ಆ ನಿಟ್ಟಿನಲ್ಲಿ ಭಾರತ ಸರ್ಕಾರ ತನ್ನಿಂದ ಆಗುವಷ್ಟು ಮಾಡಿದೆ. ಆದರೆ ಭಾರತ ಸರ್ಕಾರ ಹೇಳಿಕೊಂಡಂತೆ, ಸುಪ್ರೀಂ ಕೋರ್ಟ್ ನಲ್ಲಿ ನಿವೇದನೆ ಮಾಡಿಕೊಂಡಂತೆ, ಯಮನ್ನೊಂದಿಗೆ ನಮಗೆ ರಾಜತಾಂತ್ರಿಕ ಸಂಬಂಧಗಳಿಲ್ಲ. ಯಮನ್ನಲ್ಲಿರುವ ನಾರ್ದರ್ನ್ ವೆಸ್ಟರ್ನ್ ಮತ್ತು ರಾಜಧಾನಿಯಾದ ಸನಾದಲ್ಲಿ ಅಧಿಕಾರವನ್ನು ವಹಿಸಿಕೊಂಡದ್ದು ರಶಾದ್ ಅಲ್ ಅಲೀಮಿ ಎನ್ನುವ ಅಧ್ಯಕ್ಷರ ಹೊರತಾಗಿ ಹೂತಿ ಬಂಡುಕೋರರ ಆಧಿಪತ್ಯದಲ್ಲಿದೆ. ಹೂತಿ ಬಂಡುಕೋರರು ಇಲ್ಲೀಗಲ್ ಗವರ್ಮೆಂಟ್ ಅನ್ನು ನಡೆಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರೊಂದಿಗೆ ಒಂದು ಸುಶಕ್ತವಾದ ಒಂದು ರಾಜ್ಯಕ್ಕೆ, ಒಂದು ರಾಷ್ಟ್ರಕ್ಕೆ ಡಿಪ್ಲೊಮ್ಯಾಟಿಕ್ ಸಂಬಂಧವನ್ನು ಹೊಂದಲು ಸಾಧ್ಯವಿಲ್ಲ. ಈ ನಿಟ್ಟಿನಲ್ಲಿ ಯಮನ್ನಲ್ಲಿ ಇವತ್ತು ಗಲ್ಲು ಶಿಕ್ಷೆಯನ್ನು ವಿಧಿಸಲ್ಪಟ್ಟ ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ಆ ಒಂದು ಬಡ ಹೆಣ್ಣು ಮಗಳು, 36 ಹರೆಯದ ನರ್ಸ್ ಆಗಿದ್ದ ಒಬ್ಬ ಹೆಣ್ಣು ಮಗಳನ್ನ ಇವತ್ತು ಕೊಲ್ಲಲು ತೀರ್ಮಾನಿಸಿ ಆ ಸನಾದ ಸುಪ್ರೀಂ ಕೋರ್ಟ್ ಅಂತಿಮವಾದ ಸಹಿಯನ್ನು ಹಾಕಿದಂತಹ ಸಂದರ್ಭದಲ್ಲಿ ಆಕೆಯ ಕೊಲೆಯನ್ನು ತಪ್ಪಿಸುವುದಕ್ಕಾಗಿ ನೀವು ನಿನ್ನೆ ದಿವಸ ನೋಡಿರಬಹುದು, ಭಾರತದಾದ್ಯಂತ ಎಲ್ಲ ಟಿವಿ ಮಾಧ್ಯಮಗಳಲ್ಲಿ, ದೃಶ್ಯ ಶ್ರಾವ್ಯ ಮಾಧ್ಯಮಗಳಲ್ಲಿ ಒಂದು ಮಾತನ್ನು ನೀವು ಕಂಡಿದ್ದೀರಿ. ದ ರಿಯಲ್ ಹೀರೋ, ದ ರಿಯಲ್ ಕೇರಳ ಸ್ಟೋರಿ, ಕಾಂದವರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಉಸ್ತಾದಲ್ಲಿ ಸಂಪರ್ಕ ಮಾಡಿದರು. ಯಮನ್ನಲ್ಲಿರುವ ಪ್ರಖ್ಯಾತ ವಿದ್ವಾಂಸರಾದ ಅಲ್ ಹಫೀಜ್ ಹಬೀಬ್ ಬಿನ್ ಉಮರ್ ಬಿನ್ ಹಫೀಜ್ ಎನ್ನುವ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿ, ಜಗತ್ತಿನಲ್ಲಿರುವ 500 ಅತ್ಯಂತ ಪ್ರಭಾವಿ ಮುಸಲ್ಮಾನರ ಪಟ್ಟಿಯಲ್ಲಿ, ಅತ್ಯಂತ ಪ್ರಭಾವಿಗಳಾದ 500 ಮಂದಿ ಮುಸ್ಲಿಂ ವಿದ್ವಾಂಸರ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿ 2024ನೇ ವರ್ಷದಲ್ಲಿ ಗುರುತಿಸಲ್ಪಟ್ಟ ಯಮನ್ನ ಅತ್ಯಂತ ಶ್ರೇಷ್ಠವಾದ ವಿದ್ವಾಂಸ ಉಮರ್ ಬಿನ್ ಹಫೀಜ್ ರವರ ಮೂಲಕ ಆ ಕೆಲಸವನ್ನು ಮೌಲಾನಾ ಕಾಂದವ ಉಸ್ತಾದ್ ಮಾಡಿದರು. ಅಲ್ಲಿರುವ ಆ ತಲಾಲಬು ಮಹದಿ ಎನ್ನುವ ಆ ಮನುಷ್ಯನ ಸಂಬಂಧಿಕರೊಂದಿಗೆ ಮಾತನಾಡಿದರು. ನಿಮಿಷ ಪ್ರಿಯ ಎನ್ನುವ ವ್ಯಕ್ತಿ ಒಬ್ಬ ಕೊಲೆಪಾತಕಿ ಆಗಿರಲಿಲ್ಲ, ಒಬ್ಬ ಕ್ರಿಮಿನಲ್ ಆಗಿರಲಿಲ್ಲ. ಏನೋ ಒಂದು ವಿಶೇಷವಾದ ಸನ್ನಿವೇಶದಲ್ಲಿ ತನಗೆ ನಿರಂತರವಾಗಿ ದೈಹಿಕ, ಮಾನಸಿಕ, ಆರ್ಥಿಕ ಹಿಂಸೆಗಳನ್ನು ಬಿಟ್ಟ ಆ ತನ್ನ ಕಂಪನಿಯ ಪಾರ್ಟ್ನರ್ ಆಗಿದ್ದ ತಲಾಲಬು ಮಹದಿ ಎನ್ನುವ ವ್ಯಕ್ತಿಯೊಂದಿಗೆ ಒಂದು ಸಂದರ್ಭದಲ್ಲಿ ಉಂಟಾದಂತಹ ಘರ್ಷಣೆ ಆತನ ಮರಣಕ್ಕೆ ಕೊಂಡೊಯ್ಯುವಂತಹ ಒಂದು ಸಂದರ್ಭದಲ್ಲಿ ಯಮನ್ನ ಕೋರ್ಟ್ ಆಕೆಯನ್ನು ಗಲ್ಲು ಶಿಕ್ಷೆಗೆ ವಿಧಿಸಿದ್ದರೆ, ಒಂದು ವೇಳೆ ಆಕೆ ಮರಣಕ್ಕೆ ಸಿದ್ಧವಾಗಬೇಕು, ಅಲ್ಲದಿದ್ದರೆ ದಿಯಾದನವನ್ನು ಕೊಟ್ಟು ಬಿಡುಗಡೆಯನ್ನು ಪಡೆಯಬೇಕು. ಕಾಂದವರಂ ಉಸ್ತಾದರವರು ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ, ಭಾರತ ಧಾರ್ಮಿಕ ಪರಮೋನ್ನತ ನಾಯಕ, ಅಲ್ಲಿರುವ ಧಾರ್ಮಿಕ ಮುಖಂಡರೊಂದಿಗೆ ಸಂಪರ್ಕ ಮಾಡಿ ಆಕೆಯನ್ನು ಬಿಡುಗಡೆ ಮಾಡುವ, ಅಲ್ಲದಿದ್ದರೆ ಇಂದಿನ ಮಟ್ಟಿಗಾದರೂ ಆಕೆಯ ಗಲ್ಲು ಶಿಕ್ಷೆಯನ್ನು ತಡೆಯುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇಂತಹ ಘಟನೆಗಳನ್ನು ಮಾಡುವ ಸಂದರ್ಭಗಳಲ್ಲಿ ಜಾತಿ ಮತಗಳು ಯಾವುದೂ ಕೂಡ ಮುಖ್ಯವಾಗುವುದಿಲ್ಲ. ಏಕೆಂದರೆ ಜಾತಿ ಮತ ಎನ್ನುವುದೊಬ್ಬ ಮನುಷ್ಯನ ವೈಯಕ್ತಿಕವಾದಂತಹ ನಂಬಿಕೆಯಾಗಿದ್ದರೆ ಅದರ ಮೇಲೆ ಎದ್ದು ಕಾಣುವಂತಹ ಮಾನವತೆ ಅತ್ಯಂತ ಶ್ರೇಷ್ಠವಾಗಿದೆ. ಆದ್ದರಿಂದ ಪವಿತ್ರವಾದ ಕುರ್ಆನ್ ಎಲ್ಲ ಕಡೆಗಳಲ್ಲೂ ಕೂಡ ಮಾನವತೆಯ ಬಗ್ಗೆ ಪ್ರಸ್ತಾಪವನ್ನ ಮಾಡಿದೆ. ಕುರ್ಆನ್ನ ಕಟ್ಟಕಡೆಯ ಅಧ್ಯಾಯವಾದ ಸೂರತು ನಾಸ್ನಲ್ಲಿ 5 ಬಾರಿ